नमस्कार। कलबुर्गी से इस वक्त की एक बड़ी और दिल को छू लेने वाली खबर सामने आ रही है। कांग्रेस पार्टी के दिलों की धड़कन और जगत ब्लॉक के डिप्टी मेयरल काउंसिल सदस्य अश्विन बी सांका का जन्मदिन आज पूरे जोश और सेवा भाव के साथ मनाया गया। कलबुर्गी सिटी ब्लॉक के यूथ लीडर्स, जगत ब्लॉक के बुजुर्गों और उनके हजारों फैंस ने मिलकर इस दिन को बेहद खास बना दिया। लेकिन ये जश्न सिर्फ केक काटने तक महदूद नहीं था। आज अश्विन सांका ने पूरे शहर में इंसानियत की एक ऐसी मिसाल पेश की है जिसकी हर तरफ तारीफ हो रही है। आज सुबह जन्मदिन के इस खास मौके पर अश्विन सांका ने सबसे पहले कलबुर्गी के आराध्य देव अप्पा शरण बसवेश्वर के दर्शन किए और उनका आशीर्वाद लिया। इसके बाद जगत ब्लॉक के हनुमान मंदिर में यूथ लीडर्स और फैंस के साथ मिलकर जश्न की शुरुआत हुई। भगवान का आशीर्वाद लेने के बाद अश्विन सांका सीधे जनता की सेवा में निकल पड़े। उन्होंने GIMS हॉस्पिटल और जयदेव हॉस्पिटल का दौरा किया, जहां उन्होंने भर्ती मरीजों से मुलाकात की, उनका हालचाल जाना और उन्हें फल और खाना वितरित किया। सेवा का ये सिलसिला यही नहीं रुका। उन्होंने शहर के अलग अलग वृद्धाश्रमों में जाकर बुजुर्गों को खाना खिलाया। घाटगे लेआउट के वृद्धाश्रम में खाना बांटा गया। राना स्पीर दरगाह के पास मौजूद वृद्धाश्रम में बुजुर्गों की सेवा की। सैयद चिंचोली रोड पर स्थित वृद्धाश्रम में भी खाना वितरित कर उनका आशीर्वाद लिया। महानगर पालिका के सिविक वर्कर्स के प्रति सम्मान जताते हुए अश्विन सांका ने उनकी माताओं को साड़ियां भेंट की और उनके रिश्तेदारों को पैंट्स और शर्ट्स बांटे। गरीबों को अपने पैरों पर खड़ा करने के लिए उन्होंने कैपल्ले में सब्जी बेचने वाले कामगारों को वेजिटेबल कार्ड्स वितरित किए। साथ ही नए टी पॉइंट शुरू करने के लिए टी कार्ड्स भी बांटे ताकि लोग अपना रोजगार चला सके। मानव सेवा ही माधव सेवा है, यानी जनता की सेवा ही सबसे बड़ी पूजा है। इस बात को अश्विन सांका ने आज सच करके दिखाया है। उनके सभी चाहने वाले और फैंस आज दिल से दुआ कर रहे हैं कि उनके ऊपर पिता शरण बसवेश्वर, बुद्ध, बसवा और बाबा साहेब आम्बेडकर का आशीर्वाद हमेशा बना रहे। कलबुर्गी के इस शेरे यूथ अश्विन बी सांका को हमारी तरफ से भी जन्मदिन की बहुत बहुत बधाई। ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು, ಯುವ ಧುರೀಣರು ಮತ್ತು ನಮ್ಮ ಜಗತ್ ಬಡಾವಣೆಯಲ್ಲಿ ಹೋದ ಸಲ ಮಹಾನಗರ ಪಾಲಿಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ಡೆಪ್ಯೂಟಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅಶ್ವಿನ್ ಶಂಕರ್ ಅವರ ಹುಟ್ಟುಹಬ್ಬವನ್ನು ಭಾಳ ಸರಳ ರೀತಿಯಿಂದ ಬಡವರಿಗೆ ಅವರಿಗೆ ಉಪಜೀವನಕ್ಕಾಗಿ ಬಂಡಿ ವ್ಯವಸ್ಥೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಭಾಳ ಸರಳ ರೀತಿಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಬರಬೇಕಾಯಿತು, ಕಾರಣಾಂತರಗಳಿಂದ ಇವತ್ತು ಸಭೆ ಕೇಕೆ ಆಡಿ ಬಿದ್ದ ಕಾರಣ ಅವರು ಅರ್ಜೆಂಟ್ ಅಂತ ಹೋಗಿದ್ದಾರೆ. ನಾವೆಲ್ಲರೂ ಅವರೆಲ್ಲ ಬಳಗ, ನಮ್ಮ PLD ಬ್ಯಾಂಕಿನ ಜೀವರಿಗೆ ಅಧ್ಯಕ್ಷರು ರಾಜೇಶ್ ಗುತ್ತೇದಾರ್ ಅವರು, ಸಚಿನ್ ಪ್ರತಾಪಾದ್ ಅವರು, ನಮ್ಮ ಗುಡ್ಡ ಅವರು, ಮಾಂತೇಶ್ ಪಾಟೀಲ್, ಗೌಡಪ್ಪ ಗೌಡರು, ಎಲ್ಲ ಹಿರಿಯ ಮುಖಂಡರು, ರಾಜೇಶ್ ಗುತ್ತೇದಾರ್ ಅವರು ಎಲ್ಲರೂ ಸೇರಿ ಭಾಳ ಸರಳ ರೀತಿಯಿಂದ ಈ ಒಂದು ಬಡವರಿಗೆ ಉಪಜೀವನಕ್ಕಾಗಿ ಬಂಡಿಯನ್ನು ಕೊಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತ ಬರ್ತಕ್ಕಂಥದ್ದಲ್ಲಿ ಆಯುಷ್ಯ, ಆರೋಗ್ಯ, ಸಂಪತ್ತು, ಅಧಿಕಾರ ಕೊಡಲಿ ಅಂತಕ್ಕಂಥ ರೀತಿಯಲ್ಲಿ ಆ ಶರಣಬಸವೇಶ್ವರ ಖಾಜಾಬಂದಿನ ಬುದ್ಧನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಅವರಿಗೆ ಶುಭ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ಕಾರಣ ನಮ್ಮ ಅಶ್ವಿನ್ ಅಣ್ಣ ಸಂಕವ್ರ ಹುಟ್ಟು ಹಬ್ಬದ ನಿಮಿತ್ತ ಇವತ್ತು ಅವ್ರ ಗುಣದ ಬಗ್ಗೆ ಹೇಳ್ಬೇಕಂದ್ರೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಯ್ಯ ಎನ್ನುವಂಥ ಸಿದ್ಧಾಂತವನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಕ್ಕಂಥ ಅಶ್ವಿನ್ ಅಣ್ಣ ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ಅವರು ಯಾವುದೇ ಒಂದು ಪಕ್ಷ ಆಗಲಿ ಒಂದು ಧರ್ಮ ಆಗಲಿ ಸೀಮಿತ ಅಲ್ಲ. ಅವ್ರ ಹತ್ರ ಯಾರೇ ನೊಂದು ಬೆಂದರೂ ಕೂಡ ಅವರನ್ನು ಸಂತೈಸುವಂಥ ಕೆಲಸ, ಅವರನ್ನು ಸಹಾಯ ಹಸ್ತ ತೋರುವಂಥ ಕೆಲಸ ಅವ್ರು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಅವರ ಸ್ನೇಹಜೀವಿಗಳು, ಅವರ ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಯಾವುದೊಂದು ಪಕ್ಷದವ್ರಂತ ಇಲ್ಲಿ ಯಾವುದೊಂದು ಧರ್ಮದವ್ರು, ಎಲ್ಲ ಪಕ್ಷದವರು ಕೂಡ ಇದ್ದೀವಿ, ಎಲ್ಲ ಧರ್ಮದವರು ಕೂಡ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಇವತ್ತೊಂದು ಚಿಕ್ಕ ಕಾಣಿಕೆ ನಮ್ಮ ಕಡೆಯಿಂದ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಹೇಳ್ತೀವಿ, ಅವರ ಮುಂದಿನ ಒಂದು ಉಜ್ವಲ ಭವಿಷ್ಯ ಚೆನ್ನಾಗಿರಲಿ, ಅವ್ರನ್ನ ದೇವರು ಅವರಿಗೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಒದಗಿಸಲಿ ಅಂಥೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಶ್ರೀರಂಗಬಲಿಗೆ ಇಂದಿನ ದಿವಸ ನಮ್ಮ ಜಗತ್ ಬಡಾವಣೆಯ ಆತ್ಮೀಯ ಸೋದರರು ಮತ್ತು ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ನಮ್ಮ ಅಶ್ವಿನಿ ಸಂಕಣ್ಣನವರಿಗೆ ಇವತ್ತು ನಗರದ ಒಂದು ಈ ಒಂದು ಹೋಟೆಲ್ದಲ್ಲಿ ಏನದ ನಾವು ಆಮಂತ್ರಣ ಹೋಟೆಲ್ದಲ್ಲಿ ನಮ್ಮ ರವಿ ಒಂಟಿ ಮತ್ತು ಆತ್ಮೀಯ ಗೆಳೆಯರ ಬಳಗದ ವತಿಯಿಂದ, ಕಾಂತು ಒಂಟಿ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ.
ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅದ್ಭುತವಾದಂಥ ಒಂದು ಉನ್ನತ ಮಟ್ಟ ಹುದ್ದೆಯಲ್ಲಿ ಅವರು ಬೆಳೀಲಿ ಅಂತ ಒಂದು ಆಶಿಸುತ್ತಾ ಮತ್ತು ಆ ತಾಯಿ ಭುವನೇಶ್ವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಬಸವಣ್ಣ ಇವರೆಲ್ಲರೂ ಅವ್ರ ಆಶೀರ್ವಾದದಿಂದ ಉನ್ನತ ಮಟ್ಟ ಬೆಳೀಲಿ, ಅವರು ಸದಾ ಅವರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.